ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜಭವನಕ್ಕೆ ಭೇಟಿ ನೀಡಿದ್ದಾರೆ ಎಂಎಲ್ಸಿ ಸಿಟಿ ರವಿ. ಸುವರ್ಣಸೌಧದ ಗದ್ದಲದ ಬಗ್ಗೆ ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೆ ಹೋಗಿದ್ದಾರೆ. ತಮ್ಮ ಮೇಲಿನ ಅಟ್ಯಾಕ್ ಬಗ್ಗೆ ಸಿಟಿ ರವಿ ಅವರು ದೂರು ಕೊಟ್ಟಿದ್ದಾರಂತೆ. ಅಂದ್ರೆ ಸಿಟಿ ರವಿ ಅವರು ವಿಧಾನ ಪರಿಷತ್ನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಆಕ್ಷೇಪಾರ್ಹ ಅಸಂವಿಧಾನಿಕ ಪದವನ್ನ ಬಳಸಿದ್ರು ಅನ್ನುವಂತ ಆರೋಪ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು. ಸಿಟಿ ರವಿ ಅವರು ಅರೆಸ್ಟ್ ಆಗಿದ್ರು. ಬಟ್ ಅರೆಸ್ಟ್ ಮಾಡೋದಕ್ಕೂ ಮುನ್ನ ಸಿಟಿ ರವಿ ಅವರ ಮೇಲೆ ಹಲ್ಲೆಗೆ ಅಂತೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಏನು ಯತ್ನ ಪಟ್ಟಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಿಟಿ ರವಿ ಅವರು ದೂರು ಕೊಡೋದಕ್ಕೆ ಅಂತ ಹೋಗಿದ್ದಾರೆ. ರಾಜಭವನಕ್ಕೆ ಭೇಟಿ ಕೊಟ್ಟಿದ್ದಾರೆ ಎಂಎಲ್ಸಿ ಸಿಟಿ ರವಿ. ರಾಜ್ಯಪಾಲರ ಬಳಿ ಹೋಗಿ ದೂರು ಕೊಡಬೇಕು ಅಂತ ಹೋಗಿರುವಂಥದ್ದು. ಅಂದ್ರೆ ನನ್ನ ಮೇಲೂ ಕೂಡ ಅಟ್ಯಾಕ್ ಆಯಿತು, ಹಲ್ಲೆ ಮಾಡಿದ್ರು, ಹೀಗಾಗಿ ನನ್ನ ಮೇಲೆ ನಡೆದಿರುವಂಥ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕು ನೀವು ಅಂತೇಳಿ ಸಿಟಿ ರವಿ ಅವರು ಈಗ ರಾಜ್ಯಪಾಲರ ಭೇಟಿಗೆ ಹೋಗಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಸಿಟಿ ರವಿ ಅವರು ಒಂದು ಅಸಂವಿಧಾನಿಕ ಪದವನ್ನ ವಿಧಾನ ಪರಿಷತ್ನಲ್ಲೇ ಬಳಸಿದ್ರು ಅನ್ನುವಂಥ ಆರೋಪ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರೇನಿದ್ದಾರೆ ಅವರೆಲ್ಲರೂ ಕೂಡ ಇದ್ದಕ್ಕಿದ್ದಂತೆ ರೊಚ್ಚಿಗೆದ್ರು. ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದರು, ದಾಳಿ ನಡೆಸಿದ್ರು, ಜೊತೆಗೆ ಹಲ್ಲೆ ಮಾಡಿದ್ರು ಅನ್ನುವಂಥ ಆರೋಪಗಳು ಇದೆ. ಅವರು ಆ ರೀತಿ ಬಂದಿದ್ದು ನಿಜ, ಬಟ್ ಹಲ್ಲೆ ಆಗಿದೆಯೋ ಇಲ್ವೋ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ತನಿಖೆ ಆಗಬೇಕಿದೆ. ಬಟ್ ಈಗ ಅದೇ ಸಂದರ್ಭದಲ್ಲಿ ಓರ್ವನನ್ನ ವಶಕ್ಕೂ ಪಡೆದಿದ್ರು ಪೊಲೀಸರು, ತನಿಖೆಯನ್ನು ಕೂಡ ನಡೆಸಿದ್ರು. ಆದರೆ ಈಗ ಸಿಟಿ ರವಿ ಅವರು ನನ್ನ ಮೇಲೆ ಅಟ್ಯಾಕ್ ಆಗಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಿ ಅಂತೇಳಿ ರಾಜಭವನಕ್ಕೆ ತೆರಳಿ ದೂರನ್ನ ಕೊಡೋದಕ್ಕೆ ಹೋಗಿರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡಬೇಕಿದೆ. ಒಂದು ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಫೈಟ್ ಮಾಡ್ತಾ ಇದ್ದಾರೆ, ನನ್ನ ವಿರುದ್ಧವಾಗಿ ಈ ರೀತಿ ಆಕ್ಷೇಪಾರ್ಹ, ಅದರಲ್ಲೂ ಕೂಡ ಅಸಂವಿಧಾನಿಕ ಪದವನ್ನು ಬಳಸಿದ್ರು ವಿಧಾನ ಪರಿಷತ್ನಲ್ಲಿ ಅನ್ನುವಂಥ ಕಾರಣಕ್ಕೆ. ಬಟ್ ಸಿಟಿ ರವಿ ಅವರು ನಾನು ಆ ಪದವನ್ನು ಬಳಸೇ ಇಲ್ಲ ಅಂತ ವಾದವನ್ನು ಮಾಡ್ತಾ ಇದ್ದಾರೆ. ಬಟ್ ಆ ಪದ ಬಳಸಿದ್ರು ಅನ್ನುವಂಥ ಕಾರಣಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಅವರ ಮೇಲೆ ಹಲ್ಲೆ ಮಾಡಿದರು. ಜೊತೆಗೆ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವರ ಭದ್ರತೆಯ ದೃಷ್ಟಿಯಿಂದ ಪೊಲೀಸರು ಎಲ್ಲೆಲ್ಲೋ ಕರ್ಕೊಂಡೋಗಿ ಲಾಸ್ಟಿಗೆ ಜೈಲಿಗೆ ಕರ್ಕೊಂಡು ಹೋದ್ರು. ಅದಾದ ಬಳಿಕ ಮಾರನೇ ದಿನ ಕೋರ್ಟ್ಗೆ ಹಾಜರುಪಡಿಸಿದ್ರು ಅನ್ನುವಂಥ ಒಂದಷ್ಟು ಆರೋಪಗಳು ಸಿಟಿ ರವಿ ಅವರು ಮಾಡಿರುವಂಥದ್ದು. ಸುಮ್ಮನೆ ಎಲ್ಲೆಲ್ಲೋ ಸುತ್ತಿಸಿದ್ರು, ನನ್ನ ಮೇಲೆ ಕೊಲೆ ಮಾಡ್ತಾರೆ ಅನ್ನುವಂಥ ಒಂದಷ್ಟು ಆತಂಕ ಕೂಡ ನನಗಿತ್ತು. ಆ ರಾತ್ರಿ ನಾನು ಬಹಳ ಕಷ್ಟಪಟ್ಟು ಕಳೆದೆ ಅಂತ ಸಿಟಿ ರವಿ ಅವರು ಹೇಳ್ತಾ ಇದ್ರು. ಹೀಗಾಗಿ ಇವೆಲ್ಲವನ್ನ ಕೂಡ ಇಟ್ಕೊಂಡು ಈಗ ಅವರ ಮೇಲೆ ಆಗಿರುವಂಥ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ದೂರು ಕೊಡೋದಕ್ಕೆ ಅಂತ ರಾಜಭವನಕ್ಕೆ ಹೋಗಿದ್ದಾರೆ. ಒಂದು ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಾನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ, ಅದು ಪ್ರಧಾನಿಯವರ ಬಳಿ ಹೋದ್ರೂ ಪರವಾಗಿಲ್ಲ, ನಾನು ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ನಡೆಯುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆ ಸಿಟಿ ರವಿ ಅವರು ಬಿಜೆಪಿಯವರೆಲ್ಲ ದುಶ್ಯಾಸನರು ಅಂತ ಹೇಳ್ತೀರಾ, ಹಾಗಿದ್ರು ಕೂಡ ಅವ್ರ ಹತ್ರ ಮತ್ತೆ ಹಿಂಗೆ ನ್ಯಾಯ ಕೇಳ್ತೀರಾ ಅಂತ ಪ್ರಶ್ನೆ ಮಾಡಿದರು. ಬಟ್ ಈಗ ಸಿಟಿ ರವಿ ಅವರೇ ತಮ್ಮ ಮೇಲಾಗಿದ್ದಂಥ ದಾಳಿಗೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಮಾಡೋದಕ್ಕೆ ರಾಜಭವನಕ್ಕೆ ತೆರಳಿದ್ದಾರೆ.